ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ಯಾಟ್ ಲಾಸ್ ಸೆಷನ್ ಜೊತೆಗೆ ನಾನು ನಿಮ್ಗೊಂದು ಡಯಟ್ ಟಿಪ್ ಕೂಡ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಬಿಕಾಸ್ ಈ ಕ್ವಶನ್ಸ್ ತುಂಬಾ ಜನ ಕೇಳ್ತಿರ್ತೀರಾ. ಈಗೇನಂತ ರೆಗ್ಯುಲರ್ ಆಗಿ ನೀವು ಡಯಟ್ ಮಾಡ್ತಿರ್ತೀರಾ, ವರ್ಕೌಟ್ ಮಾಡ್ತಿರ್ತೀರಾ, ಸ್ಟ್ರಿಕ್ಟ್ ಆಗಿ ಫ್ಯಾಟ್ ಲಾಸ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಾ, ಜಿಮ್ಗೆ ಹೋಗ್ತಿರ್ತೀರಾ, ಅಷ್ಟರಲ್ಲಿ ಯಾವ್ದಾದ್ರು ಇವೆಂಟ್ ಬಂದ್ಬಿಡುತ್ತೆ. ಅದು ಕಾಮನ್ ಅಲ್ವಾ? ಸೊ ಒಬ್ಬೊಬ್ರು ಮಾಡೋ ಒಂದೊಂದು ಟೈಮಲ್ಲಿ ಇವೆಂಟ್ ಫಿಕ್ಸ್ ಮಾಡ್ತಾರೆ, ಇಟ್ಸ್ ಕಾಮನ್. ಬಟ್ ತುಂಬಾ ಜನ ಏನ್ ಮಾಡ್ತೀರಾ ಅಂತ ಅಂದ್ರೆ, ಇವೆಂಟ್ಗೆ ಹೋಗಿ ಚೆನ್ನಾಗಿ ತಿನ್ಕೊಂಡ್ಬಿಟ್ಟು ಕಷ್ಟಪಟ್ಟು ಮಾಡೋ 10 ದಿನ ಒಂದಿನ ರಜೆ ಮಾಡ್ಕೊಂಡ್ಬಿಡ್ತೀರಾ. ಕೆಲವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ ಅಂದ್ರೆ, ಅವತ್ತು ತಿಂದ ಮೇಲೆ ನೆಕ್ಸ್ಟ್ ಏನು ಬಿಡು ನೆನೆ ತಿನ್ಬಿಟ್ಟಿದೀವಲ್ವಾ, ಇವತ್ತು ತಿನ್ಬಿಟ್ಟು ಮತ್ತೆ ನೆಕ್ಸ್ಟ್ ಮಂಡೇ ಇಂದ ಸ್ಟಾರ್ಟ್ ಮಾಡೋಣ, ಈ ತರ ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬಿಡ್ತೀರಾ. ಸೊ ಫಸ್ಟ್ ಆಫ್ ಆಲ್ ನೀವು ನಂಬೇಕಾಗಿರೋದು ಏನಂತ ಅಂದ್ರೆ, ನೀವೇನೋ ಒಂದು ಜರ್ನಿಲಿ ಇದ್ದೀರಾ, ನೀವು ಯಾವುದೋ ಒಂದು ಫ್ಯಾಟ್ ಲಾಸ್ ಮಾಡ್ತಿದ್ದೀರಾ, ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂದಾಗ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಬಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಹೊರಗಡೆ ಹೋದಾಗ ಮದ್ವೆಗೆ ಹೋಗ್ತೀರಾ ಅನ್ಕೊಳ್ಳಿ, ಅನ್ನ ಸಾಂಬಾರ್ ಇರುತ್ತೆ, ಪಲ್ಯಗಳಿರುತ್ತೆ, ಅದನ್ನ ತಿನ್ನಲ್ಲ. ಅಲ್ಲಿ ಏನಾಗ್ತಾರೆ, ಪೂರಿ, ಫ್ರೈಡ್ ಐಟಮ್ಸ್, ಸ್ವೀಟ್ಸ್ ಒಂದು 3 ವೆರೈಟಿ ಇರುತ್ತೆ, ಅದನ್ನ ತಿನ್ಬಿಡ್ಬೇಕು ಅನ್ನೋ ಮೆಂಟಾಲಿಟಿನೇ ಇರುತ್ತೆ ಮೋಸ್ಟ್ ಆಫ್ ತಮ್ಗೆ. ಸೊ ಏನಕ್ಕೆ ಆ ಥರ ಮಾಡ್ತೀರಾ? ನೀವು ಸ್ವೀಟ್ ಇವತ್ತು ತಿಂದಿಲ್ಲ ಅಂತ ಅಂದ್ರೆ ಇನ್ನು 10 ದಿನ ಬಿಟ್ಟಾದ್ರೂ ತಿನ್ಬೋದು, ಇಲ್ಲ ಇನ್ನು 10 ವರ್ಷ ಬೇಕಾದ್ರೂ ಬಿಟ್ಟು ತಿನ್ಬೋದು. ಅದೇ ನಿಮ್ ಹೆಲ್ತ್ ಏನಾದ್ರು ಹಾಳಾಗಿ ಇವಾಗ ದಪ್ಪ ಆಗೋದು, ಅದರಿಂದ ಒಂದು ಡಿಸೀಸ್ ಬರೋದು, ಈ ತರ ಎಲ್ಲ ಆದ್ರೆ ಯಾರು ನೋಡ್ಕೊಂತಾರೆ? 10 ರೂಪಾಯಿ 15 ರೂಪಾಯಿ ಸ್ವೀಟ್ಗೋಸ್ಕರ ನಿಮ್ಮ ಜೀವನನ ಹಾಳು ಮಾಡ್ಕೊಂತಿದ್ದೀರಾ. ಸೊ ಥಿಂಕ್ ಈ ತರ ಮಾಡಿ. ನಾನು ತುಂಬಾ ಸಲ ಹೇಳಿರ್ತೀನಿ, ಬಟ್ ಕೆಲವ್ರ ಅಸಂಪ್ಷನ್ಸ್ ಅಂತೂ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನು ಇವತ್ತಿಗೆ ಎಕ್ಸಾಕ್ಟ್ಲಿ 14 ಡೇಸ್ ಆಯ್ತು ನನ್ನ ಫ್ಯಾಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ. ನಾನು ಇವತ್ತವರೆಗೂ 150 ಗ್ರಾಮ್ಸ್ ಬಿಟ್ಟು ರೈಸ್ ಜಾಸ್ತಿ ತಿಂದಿಲ್ಲ. ಅದು ಬಿರಿಯಾನಿನೇ ಆಗಿರ್ಲಿ, ನನ್ನ ಫೇವ್ರೇಟ್ ಯಾವುದೇ ರೈಸ್ ಆಗಲಿ. ಅಂಡ್ ಇವತ್ತು ಕೂಡ ನಾನು ಮದ್ವೆಗೆ ಹೋಗಿದ್ದೆ. ಸೊ ನನ್ನ ಪಕ್ಕ ಇರೋ ತಟ್ಟೆ ಯಾವ ತರ ಇತ್ತು, ನನ್ನ ತಟ್ಟೆ ಹೇಗಿತ್ತು ಅಂತ ಒಂದು ಇಲ್ಲಿ ಸ್ಮಾಲ್ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಈ ತರ ಇರುತ್ತೆ. ಯಾಕೆ ನಾನು ಆ ತರ ಮಾಡಿದೆ? ನಾನು ತಿನ್ಬೋದಿತ್ತಲ್ಲ, ಬಂದ್ ಮಾಡ್ಬೋದಿತ್ತು ಆ ತರ. ಬಟ್ ನೋ, ಲೈಕ್ ನನ್ನ ಒಳ್ಳೇದೋಸ್ಕರ, ನನ್ನ ಬಾಡಿಗೋಸ್ಕರ ಸಮಥಿಂಗ್ ನಾನೇನೋ ಮಾಡ್ತಿದ್ದೀನಿ ಅಂದಾಗ ನಾನು ಅದಕ್ಕೋಸ್ಕರ ಕೆಲವೊಂದನ್ನ ಕಾಂಪ್ರಮೈಸ್ ಆಗ್ಬೇಕು. ಇವತ್ತಲ್ಲ ಇನ್ನೊಂದು ಮದ್ವೆ ಬೇಕಾದ್ರೆ ನಡೀತಾನೆ ಇರುತ್ತೆ, ವರ್ಷ ಪೂರ್ತಿ ಮದ್ವೆಗಳು ನೀವು ಅಟೆಂಡ್ ಮಾಡ್ಬೋದು. ಬಟ್ ಇವತ್ತೊಂದು ದಿನ ನಿಮ್ ಡಯಟ್ ನ ಹಾಳು ಮಾಡ್ಕೊಂಡು ನೀವು ಅದನ್ನೇ ಕ್ಯಾರಿ ಔಟ್ ಮಾಡ್ತಾ ಹೋದ್ರೆ ಯಾರು ಬರ್ತಾರೆ? ಮದ್ವೆ ಹಾಕಿರೋರು ಬಂದು ನಿಮ್ಗೆ ರೋಗ ಬಂದಾಗ ಯಾರು ಹಾಸ್ಪಿಟಲ್ ಬಿಲ್ ಕಟ್ಟಲ್ಲ ಅಲ್ವಾ? ಸೊ ಈ ತರ ಥಿಂಕ್ ಮಾಡಿ. ಅಂಡ್ ನೀವು ಅಷ್ಟೇನೆ, ಇವಾಗ ಶನಿವಾರ ತಿನ್ನಲ್ಲ, ಸೋಮವಾರ ತಿನ್ನಲ್ಲ, ತುಂಬಾ ಜನ ನಾನ್ ವೆಜ್ ತಿನ್ನಲ್ಲ ಅಂತ ಅನ್ಕೊಂಡು ಎಷ್ಟೇ ಕಷ್ಟ ಆದ್ರೂ ನಿಮ್ಮ ಅಕ್ಕಪಕ್ಕ ಮಾಡಿದ್ರು ತಿಂದೆ ತಡ್ಕೊಂತೀರಾ. ಬಟ್ ಈ ತರ ಬಂದಾಗ ಸಿಚುವೇಶನ್ಸ್ ನ ಔಟ್ ಮಾಡ್ಬಿಡ್ತೀರಾ. ಏನಕ್ಕೆ? ಅಲ್ಲಿ ದೇವ್ರು ಅಂತ ಭಯ, ಇಲ್ಲಿ ನಿಮ್ ಬಾಡಿ ಅಂತ ಭಯನೇ ಇಲ್ವಾ? ಸೊ ಈ ತರ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಎಲ್ಲ ಕ್ಲಿಯರ್ ಆಗುತ್ತೆ. ಅಂಡ್ ಎಷ್ಟು ಸರಿ ನಾವು ಹೇಳ್ತಿರ್ತೀವಿ, ನೀವು ಮಾಡೋ ತಪ್ಪು ಮಾಡ್ತಲೇ ಇರ್ತೀರಾ. 10 ದಿನ 15 ದಿನ ಕಷ್ಟಪಟ್ಟಿರ್ತೀರಾ, ಒಂದ್ ದಿನ ಹೋಗಿ ತಿನ್ಬಿಟ್ಟು ಹಾಳು ಮಾಡ್ಕೊಂಡ್ಬಿಡ್ತೀರಾ. ಇಲ್ಲ ಕೆಲವರು ಫಂಕ್ಷನ್ಸ್, ಮನೆ ಫಂಕ್ಷನ್ ಆದ್ರೆ 2-3 ದಿನ ಕಂಟಿನ್ಯೂಸ್ ಆಗಿ ತಿಂದು ಹಾಳು ಮಾಡ್ಕೊಂಡ್ಬಿಡ್ತೀರಾ. ಒಂದಿನ ತಿನ್ನೋದ್ರಿಂದ ಏನಾಗ್ಬಿಡುತ್ತೆ, ಒಂದಿನ ಚೀಟ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ? ಯೋಚನೆ ಮಾಡಿ. ಮೋಸ್ಟ್ ಆಫ್ ದಮ್ ಏನ್ ಮಾಡ್ತೀರಾ, ರಿಸೆಪ್ಷನ್ಸ್ಗೆ ಹೋಗ್ತೀರಾ, ನೈಟ್ 8 ಗಂಟೆ 9 ಗಂಟೆ ತಿಂತೀರಾ, ಅಲ್ಲಿಂದ ಬರೋ ಅಷ್ಟು ಲೇಟ್ ಆಗುತ್ತೆ, ಮಾಡ್ಕೊಂಡ್ಬಿಡ್ತೀರಾ. ಆ ಡೈಜೆಷನ್ ಹೇಗಾಗುತ್ತೆ? ಅಂಡ್ ಕ್ಯಾರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ನೀವು ಜಾಸ್ತಿ ಕ್ಯಾಲೋರೀಸ್ ತಿಂದ್ರಿ ನಾರ್ಮಲ್ ಆಗಿ ತಿನ್ನೋದಕ್ಕಿಂತ ಅಂದ್ರೆ, ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ. ಅದು ರಿಕವರ್ ಆಗೋಷ್ಟು ನಿಮ್ಮ ಬಾಡಿ ಅರ್ಧಕ್ಕರ್ಧ ಹಾಳಾಗಿ ಮತ್ತೆ 5 to 6 ಡೇಸ್ ಹಾಳಾಗ್ಬಿಡುತ್ತೆ. ಸೊ ಅದರಿಂದ ಮತ್ತೆ ವಾಪಸ್ ಸ್ಟಾಕ್ ಬರೋ ಅಷ್ಟರಲ್ಲಿ ನಿಮ್ ಗೋಲ್ ಅಲ್ಲೇ ಇರುತ್ತೆ. ವಾಟ್ ಎವರ್ ನೀವು 1 kg ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದಿತ್ತು 10 ದಿನದಲ್ಲಿ, ಆ 1 kg ಅಲ್ಲೇ ಇರುತ್ತೆ. ಇಲ್ಲ 1 ಇಂಚ್ ವೆಯ್ಟ್ ಲಾಸ್ ಮಾಡ್ಬೋದಿತ್ತು, ಅದಲ್ಲೇ ಇರುತ್ತೆ ಅಲ್ವಾ? ಸೊ ಇವತ್ತಾದ್ರೂ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಏನಾದ್ರು ಒಂದು ಮಾಡ್ತಿದ್ದೀರಾ ಅಂತ ಅಂದಾಗ ಅಲ್ಲಿ ಆಪ್ಷನ್ಸ್ ಇರುತ್ತಲ್ವಾ, ಅನ್ನ ಸಾಂಬಾರ್ ಸ್ವಲ್ಪ ತಿನ್ನೋದು, ಪಲ್ಯಗಳನ್ನ ತಿನ್ನೋದು ಮಾಡಿ ಈ ಫ್ರೈಡ್ ಸ್ವೀಟ್ ಐಟಮ್ಸ್ನ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ಶುಗರ್ ಬಂದ್ಮೇಲೋ ಇಲ್ಲ ಡಾಕ್ಟರ್ ಹೇಳಿದ್ಮೇಲೋ ಅವಾಯ್ಡ್ ಮಾಡೋಕ್ಕಿಂತ ಇವತ್ತೇ ನೀವು ಅವಾಯ್ಡ್ ಮಾಡೋದು ಕಲ್ತ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಡಯಟ್. ಇವತ್ತಿನ ಫ್ಯಾಟ್ ಲಾಸ್ ಸೆಷನ್ನ ಮಾಡೋಣ. ಆಕ್ಚುಲಿ ನಿಜ ಹೇಳ್ಬೇಕಂತಂದ್ರೆ, ನಾನು ಬೆಳಗ್ಗೆ ಇವೆಂಟ್ ಅಟೆಂಡ್ ಮಾಡೋದ್ರಿಂದ ನನಗೆ 1% ಕೂಡ ಮೂಡಿಲ್ಲ. ಬಟ್ ಸ್ಟಿಲ್ ಎಷ್ಟೊಂದು ನನ್ನ ಕೈಲಿ ಕಂಟಿನ್ಯೂಸ್ ಮೀಟಿಂಗ್ ಇದ್ರೋದ್ರಿಂದ ಜಾಸ್ತಿ ಫ್ಯಾಟ್ ಲಾಸ್ ಸೆಷನ್ ನಾನು ರೆಗ್ಯುಲರ್ ಆಗಿ ನನ್ನ ವರ್ಕೌಟ್ ಅಲ್ಲಿ ಒಂದು ಫ್ಯಾಟ್ ಲಾಸ್ ಸೆಷನ್, ಹ್ಯಾಪ್ಸ್ ವರ್ಕೌಟ್ ಮತ್ತೆ ಸ್ಟ್ರೆಂಥನಿಂಗ್, ಈ 3 ಮಾಡ್ತಿದ್ದೀನಿ ಈಗ ನನ್ನ ಫ್ಯಾಟ್ ಲಾಸ್ ಜರ್ನಿಯಲ್ಲಿ. ಬಟ್ ಲಾಸ್ಟ್ ನೆನ್ನೆ ತುಂಬಾ ಕಂಟಿನ್ಯೂಸ್ ಮೀಟಿಂಗ್ಸ್ ಇತ್ತು ನನಗೆ. ಅಂಡ್ ವಾಕ್ ಮಾಡೋಕ್ಕೂ ಆಗಿಲ್ಲ, ಜಿಮ್ಗೆ ಹೋಗೋಕ್ಕೂ ಆಗಿಲ್ಲ. ಬಟ್ ಮನೇಲಿ ವರ್ಕೌಟ್ ಮಾಡ್ಕೊಂಡೆ ನಾನು. ಸೊ ಇವತ್ತು ಕೂಡ ಸಂಡೇ ಆಗಿರೋದ್ರಿಂದ ಎಲ್ಲರೂ ಅನ್ಕೊಂತಾರೆ ರೆಸ್ಟೇ ಅಂತ. ಯೂಶಲಿ ನಾನು ಆ ಥರ ರೆಸ್ಟೇ ಅಂತ ಟ್ರೀಟ್ ಮಾಡಲ್ಲ. ಈ ಥರ ಮಧ್ಯದಲ್ಲಿ ಯಾವಾಗಾದ್ರೂ ಪ್ರಾಬ್ಲಮ್ ಆದಾಗ, ಏನಾದ್ರು ಬಿಸಿ ಇದ್ದಾಗ ಈ ಥರ ಸಂಡೇ ಕವರ್ ಅಪ್ ಮಾಡ್ಕೊತೀನಿ. ಸೊ ಐ ಥಾಟ್, ನನಗೆ ಗೊತ್ತು ತುಂಬಾ ಟಯರ್ಡ್ ಆಗಿದ್ದೀನಿ, ಬಿಕಾಸ್ ನಾನು ಆಲ್ಮೋಸ್ಟ್ 60-70 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ವಾಪಸ್ ಬಂದಿರೋದ್ರಿಂದ. ಬಟ್ ಸ್ಟಿಲ್ ನಾನು ಪುಷ್ ಮಾಡಬೇಕು ಅಂತ ಅನ್ಕೊಂಡು ಇವಾಗ ಒಂದು ಕ್ವಿಕ್ ಆಗಿ ವರ್ಕೌಟ್ ಮಾಡ್ತಿದ್ದೀನಿ. ಜೊತೆಗೆ ಐ ಥಾಟ್ ಅದನ್ನೇ ರೆಕಾರ್ಡ್ ಮಾಡೋಣ ಅಂತ ಅನ್ಕೊಂಡೆ. ಸೊ ತುಂಬಾ ಚೆನ್ನಾಗಿದೆ ವರ್ಕೌಟು ಅಂಡ್ ಕಂಪ್ಲೀಟ್ ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ನಿಮ್ಗೆ ಏನಾದ್ರು ಅರ್ಥ ಆಗಲಿಲ್ಲ ನಾನು ಮಾಡ್ಬೇಕಾದ್ರೆ ಸೆಟ್ 1 ಸೆಟ್ 2 ಸೆಟ್ 3 ಅಂತ ಅಂದ್ರೆ, ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ನೋಡಿ, ಕ್ವಿಕ್ ಆಗು ಆಗ್ಬಿಡತ್ತೆ. ಅಂಡ್ ಒಳ್ಳೆ ಕ್ಯಾಲೋರೀಸ್ ಬರ್ನ್ ವರ್ಕೌಟ್ ಕೂಡ. ಓಕೆನಾ? ಸೊ ಇವಾಗ ಫಸ್ಟು ಜಾಗ್ ಮಾಡ್ತಾ ವಾಕ್ ಮಾಡ್ಕೊತೀನಿ. ನಂದು ಆಲ್ರೆಡಿ ಸ್ಟೆಪ್ಸ್ 4000 ಕಂಪ್ಲೀಟ್ ಆಗಿದೆ. ಅಂಡ್ ಟೈಮ್ ಬಂದು 3:40 ಆಗಿದೆ. ಇವತ್ತೇ ಪೋಸ್ಟ್ ಮಾಡ್ತೀನಿ ಈ ವಿಡಿಯೋನ ನಾನು, ಬಿಕಾಸ್ ನಾನ್ ಎಡಿಟಿಂಗ್ ಹೋಗೋದ್ರಿಂದ ಈಸಿಯಾಗಿ ಆಗುತ್ತೆ. ಸ್ಟಾರ್ಟ್ ಮಾಡ್ಕೊಳ್ಳೋಣ. And once again, welcome back to my YouTube channel. Good evening everyone. In 15 minutes ಆದ್ರೆ obviously evening ಆಗೋದ್ರಿಂದ good evening.
ಓಕೆ, ಸೊ ನಾನು ಆಲ್ರೆಡಿ ಹೇಳ್ದಂಗೆ ವಾಕ್ ತುಂಬ ಅಂತ ತುಂಬ ಮಾಡಿದ್ದೀನಿ, ಬಟ್ ಸ್ಟಿಲ್ ಬಾಡಿನ ವಾಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಲ್ಲ. ಸೊ ಜಾಗಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಆ್ಯಂಡ್ ಇವತ್ತಿನ ಸೆಷನ್ಗೆ ಆ್ಯಕ್ಚುಲಿ ನಾನು ಸ್ವಲ್ಪ ಸ್ಟ್ರೆಂಥನಿಂಗ್ ಕೂಡ ಇನ್ವಾಲ್ವ್ ಮಾಡ್ತಿದ್ದೀನಿ, ಜೊತೆಗೆ ಹ್ಯಾಪ್ಸ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಎರಡು ಕಾಂಬಿನೇಷನ್ ಮಾಡ್ತಿರೋದ್ರಿಂದ ನಾನು ಡಂಬಲ್ಸ್ ಕೂಡ ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಡಂಬಲ್ಸ್ ಇಲ್ಲ ಅಂತ ಅಂದರೆ ವಾಟರ್ ಬಾಟಲ್ನ ಯೂಸ್ ಮಾಡ್ಕೋಬೋದು. 1 ಲೀಟರ್ ವಾಟರ್ ಬಾಟಲ್ಗೆ ನೀರು ಫಿಲ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಬಾಸ್ ಇಲ್ಲಿ ಮಲ್ಕೊಂಡಿದ್ದಾರೆ, ಅವನಿಗೆ ಡಿಸ್ಟರ್ಬ್ ಆಗ್ತದೆ, ಸ್ಟಿಲ್ ಹಂಗೆ ಮಲ್ಕೊಂಡಿದ್ದಾನೆ. ಇನ್ನೊಂದ್ಸಲಿ ಯೋಚನೆ ಮಾಡಿ, ಕಷ್ಟಪಟ್ಟು ಮಾಡಿರ್ತೀರಾ, ಒಂದಿನಕ್ಕೋಸ್ಕರ ಹಾಳು ಮಾಡ್ಕೊಂಡು ಹೋಗ್ಬೇಡಿ. ನಿಮ್ಮ ಸ್ಪೆಷಲ್ ಡೇಗೆ ಇಟ್ಕೊಳ್ಳಿ ಅದನ್ನು. ಯಾರ್ದೋ ಸ್ಪೆಷಲ್ ಡೇಗೆ ನೀವ್ಯಾಕೆ ಹೋಗಿ ತಿಂತೀರಾ? ಜಸ್ಟ್ ಎ ಕಾಮನ್ ಸೆನ್ಸ್. ಗೊತ್ತಿದ್ದಲ್ಲ, ಬಾಡಿ ವಾರ್ಮ್ ಅಪ್ ಮಾಡಿಕೊಂಡೆ ಯಾವಾಗಲೂ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಬೇಕು. ಕಮ್ ಆನ್, ಕೀಪ್ ಗೋಯಿಂಗ್. ನನ್ನ ಜೊತೆ ಮಾಡ್ತಿದ್ದೀನಿ ಅಂತ ಕಮೆಂಟ್ ಮಾಡಿದ್ರಿ, ಲೈಕ್ ಐ ಆಮ್ ಹ್ಯಾಪಿ ದಟ್ ನೀವು ಕೂಡ ನನ್ನ ಜೊತೆ ಮಾಡ್ತಿದ್ದೀರಾ ಅಂತ. ಸೊ ಪುಷ್ ಮಾಡಿ ನಿಮ್ಮನ್ನು ನೀವು. ಒಬ್ವಿಯಸ್ಲಿ ರಿಸಲ್ಟ್ ಸಿಗುತ್ತೆ ವೆನ್ ಯು ಆರ್ ವೆರಿ ಡೆಡಿಕೇಟೆಡ್ ಆ ಜರ್ನಿಗೆ ಇದು ಮಾಡಿದಾಗ. ಈಗ ಅದೇ ನಾನು ಫ್ಯೂಚರಲ್ಲಿ ಮಾಡ್ಕೊತೀನಿ, ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಇಮೇಲೆ ಮಾಡ್ತೀನಿ, ಜಾಸ್ತಿ ಥಿಂಕ್ ಮಾಡೋದನ್ನ ಬಿಟ್ಟು ಇವಾಗಿಂದನೇ ಸ್ಟಾರ್ಟ್ ಮಾಡಿ. ಆ್ಯಂಡ್ ಒಂದು ದಿನ ರೆಸ್ಟ್ ತೊಗೋಬಾರ್ದಾ ಅಂತ ನೀವು ಕೇಳೋದಾದರೆ ರೆಸ್ಟ್ ತೊಗೊಳ್ಳಿ, ಬೇಡ ಅಂತ ಹೇಳಿದ್ದು ಯಾರು. ಚೆನ್ನಾಗಿ ನಿದ್ದೆ ಮಾಡಿ. ರೆಗ್ಯುಲರಾಗಿ ಬ್ಯುಸಿ ಇರೋರು, ನಿದ್ದೆ ಆಗ್ತಿಲ್ಲ, ಆ್ಯಂಡ್ ಮನೆ ಕೆಲಸ, ಆಫೀಸ್ ಕೆಲಸ ಎಲ್ಲ ಮಾಡೋರು, ಯಾರು ಲೈಕ್ ಎನರ್ಜಿ ಥರ ಫೀಲ್ ಆಗ್ತಿದ್ದೀರಾ, ಇಲ್ಲ ವೀಕ್ ಡೇಸಲ್ಲಿ ನೀವು ವರ್ಕೌಟ್ ಮಾಡೋಕ್ಕಾಗಿಲ್ಲ, ಅವರು ಸಂಡೇ ಹ್ಯಾಡ್ ಆನ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಆ್ಯಂಡ್ ಇನ್ನೊಂದು, ಒಂದಿನ ಮಾಡಿಲ್ಲ ಅಂತ ಅಂದಿದ ತಕ್ಷಣ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋ ಅವಶ್ಯಕತೆಯೂ ಇಲ್ಲ. ಅಯ್ಯೋ ಇವತ್ತು ಮಾಡಿಲ್ಲ, ಇವತ್ತು ನಿಮ್ಮ ಕೈಲಿ ಮಾಡೋಕ್ಕಾಗ್ತಾಲೇ ಇಲ್ಲ ಅಂತ ಅಂದರೆ ಇಟ್ಸ್ ಓಕೆ. ನಿಮ್ಮ ಕೈಲಿ ಹಾಕ್ತಿದ್ರು ನೀವು ಸೋಂಬೇರಿತನ ಮಾಡ್ತಿದ್ದೀರಾ ಅಂತ ಅಂದರೆ ದಟ್ ಈಸ್ ನಾಟ್ ಗುಡ್. ಪುಷ್ ಮಾಡಿ ಆದಷ್ಟು. ನಿಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಅಂದಾಗ ದೆನ್ ಇಟ್ಸ್ ಟೋಟಲಿ ಫೈನ್. ನೀವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಅದೇನೂ ಆಗಲ್ಲ. ಆಬ್ವಿಯಸ್ಲಿ ನಿಮ್ಮ ರೆಸ್ಟ್ ಡೇನ ಅವತ್ತು ಮಾಡಿಕೊಂಡು ರೆಸ್ಟ್ ಡೇ ದಿನ ವರ್ಕ್ ಮಾಡಿ ಅಷ್ಟೇ. ಈಗ ನಾನು ಹೇಳ್ಬೇಕಂದ್ರೆ ನನ್ನ ಕೈಲಿ ವಾಕ್ ಮಾಡೋಕ್ಕಾಗಿಲ್ಲ. 5K ಸ್ಟೆಪ್ಸ್ ಅರೌಂಡ್ ಕಂಪ್ಲೀಟ್ ಮಾಡಿದೆ ಅಷ್ಟೇ. ಯೂಶ್ವಲಿ ನಾನು 10K ಟಾರ್ಗೆಟ್ ಇರುತ್ತೆ, ನಾನು ಮಾಡಲಿಲ್ಲ. 5K ಆದಮೇಲೆ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಹೋಲ್ ಡೇ ಬ್ಯುಸಿ ಇದ್ದೆ, ಟೈಮೇ ಸಿಗಲಿಲ್ಲ. ಈವ್ನಿಂಗ್ ಬಂದು ಸ್ವಲ್ಪ ಸ್ಟೆಪ್ಸ್ ಆಗಿದ್ದು, ಜೊತೆಗೆ ಸ್ವಲ್ಪ ಸ್ಟೆಪ್ಸ್ ಮಾಡಿ ವರ್ಕೌಟ್ ಕಂಪ್ಲೀಟ್ ಮಾಡಿದೆ. ಜಿಮ್ಗೆ ಹೋಗೋಕ್ಕಾಗಲಿಲ್ಲ ಅಂತ ಮನೇಲೆ ಡಂಬಲ್ಸ್ ಇರೋದ್ರಿಂದ ನಾನು ಟ್ರೈಸಿಪ್ಸ್ ವರ್ಕೌಟ್ ಕಂಪ್ಲೀಟ್ ಮಾಡಿದೆ. ಫ್ಯಾಟ್ ಲಾಸ್ ಸೆಷನ್ ಮಾಡೋಕ್ಕಾಗಿಲ್ಲ, ಆ್ಯಪ್ಸ್ ವರ್ಕೌಟ್ ಮಾಡೋಕ್ಕಾಗಿಲ್ಲ. ಸೊ ನಾನು ಅಂದ್ಕೊಂಡೆ ಇವತ್ತು ಮಾಡೋಣ ಅಂತ. ಸೊ ಇವತ್ತು ಮಾಡ್ತಿದ್ದೀನಿ ಅಷ್ಟೇ. ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ಡೇ. ಆ್ಯಂಡ್ ಮುಂಚೆನೇ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಇದೆಲ್ಲ ಗೊತ್ತಿರಬೇಕು. ಈಗ ನಾನೇನು ಮಾಡಿದೆ, ನಾನು ಬೆಳಗ್ಗೆ 3 ಹೋಗಿದ್ರು, 8:30 to 9:30 ಇತ್ತು. ಸೊ 9:30ಗೆಲ್ಲ ನಮಗೆ ಆಬ್ವಿಯಸ್ಲಿ ಊಟ ಆಗ್ತಾರಲ್ವ. ಸೊ ಐ ಥಾಟ್ ಲೈಕ್ ಬೆಳಗ್ಗೆ ಏನು ನನ್ನ ಬ್ರೇಕ್ಫಾಸ್ಟ್ ಇದೆ ಅದು ನಾನು ಇಲ್ಲೇ ಮುಗಿಸ್ಕೊಂಡೋಗಿ ಅಲ್ಲಿ ಲೇಟಾಗಿ 10-10:30 ಅವ್ರೇನಿರುತ್ತೋ ಅದನ್ನು ಹಾಕಿದ್ದೆ. ವೀಡಿಯೋ ನೀವು ನೋಡಿದರೆ ಅಷ್ಟೇ, ನನಗೇನು ಬೇಕೋ ಅದೇ ತಿಂದೆ. ಸೊ ಯಾರೋ ಫೋರ್ಸ್ ಮಾಡ್ತಾರೆ ಅಂತ ಇಲ್ಲ, ಯಾರೋ ಏನೋ ಅನ್ಕೊತಾರೆ ಅಂತ ಯಾರೇನು ಅನ್ಕೊಳ್ಳೋ. ನೀವು ಊಟ ಮಾಡಿದ್ರಾ ಅಂತ ಕೇಳೋದು ಅವ್ರ ಧರ್ಮ, ಕೇಳ್ತಾರಷ್ಟೇ. ನೀವು ಅದಕ್ಕೋಸ್ಕರ ತಟ್ಟೆ ತುಂಬ ಹಾಕೊಂಡು ತಿನ್ಬೇಕನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ನೀವು ಹೇಳಿದ್ರೆ ಅರ್ಥ ಮಾಡ್ಕೊತಾರೆ. ನಾನು ಕೇಳೋದು ನಾನು ಹಂಗೆ ಹೇಳೋದು, ನಾನು ಕುಡಿಯಲ್ಲ, ನಾನು ತಿನ್ನಲ್ಲ ಅಷ್ಟೇ. ಲಾಸ್ಟ್ 30 seconds.
ರಿಲ್ಯಾಕ್ಸ್. ಸುಮ್ಮನೆ ಅವ್ರ ಮದುವೆ ಇವ್ರ ಮದುವೆ ಅಂತ ಹೇಳ್ಕೊಂಡು ನಿಮ್ಮ ಬಾಯಿ ಚಪ್ಪಲಕ್ಕೋಸ್ಕರ ತಿಂತಿರ್ತೀರ ಅಷ್ಟೇ. ಅಥವಾ ಆ ಥರ ಆಗೋದೇ ಇಲ್ಲ. ನೀವು ಬೇಡ ಅಂತ ಅನ್ಸಿದ್ರೆ ಅಟ್ ಎನಿ ಕಾಸ್ಟ್ ನೀವು ಎಷ್ಟೇ ಚೆನ್ನಾಗಿರೋ ಊಟ ಮುಂದೆ ಇಟ್ರು ನಿಮ್ಗೆ ತಿನ್ಬೇಕಂತ ಅನ್ಸಲ್ಲ. ಅದೇ ನಿಮ್ಮ ಮನಸ್ಸಲ್ಲಿ ಹಿಂಗೆ ಇದ್ರೆ ಆಬ್ವಿಯಸ್ಲಿ ತಿಂತೀರ. ಅವ್ರ ಹೆಸ್ರು ಹೇಳ್ಕೊಂಡು ನೀವು ತಿಂತಿರ್ತೀರ ಅಷ್ಟೇ. ಅದು ನಿಮ್ಮ ಪ್ರಾಬ್ಲಮ್. ನೀವೇ ಸರಿ ಇಲ್ಲ ಅಂತಂದರೆ ಬೇರೆಯವ್ರು ಏನು ಮಾಡೋಕ್ಕಾಗತ್ತೆ ಅಲ್ವಾ? ಯೋಚನೆ ಮಾಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ರೀಸನ್ ಹೇಳಿಬಿಡಿ. ಬಿಕಾಸ್ ಮದುವೆ ಊಟಗಳಲ್ಲೂ ಪಲ್ಯ ಇರುತ್ತೆ, ಅನ್ನ ಸಾರು ಇರುತ್ತೆ. ನಿಮ್ಗೆ ಯಾರು ಪೂರಿ ತಿನ್ನು ಅಂದರು, ಯಾರು ಸ್ವೀಟ್ ತಿನ್ನು ಅಂದರು? ಯಾರಾದರೂ ಬಡಿಸೋರು ಬಂದ್ಬಿಟ್ಟು ನಿಮ್ಗೆ ಅಯ್ಯೋ ಹಾಕ್ಸ್ಕೊಡಿ ಅಂತಾರ? 90% ಹೇಳಲ್ಲ ಅಲ್ವಾ? ಸೊ ಸುಮ್ಮನೆ ರೀಸನ್ಸ್ಗಳನ್ನ ಹೇಳ್ಬಿಡಿ. ನನಗೆ ಈ ಥರ ರೀಸನ್ಸ್ ಕೇಳಿದಾಗ ಸ್ವಲ್ಪ ಆ್ಯಕ್ಚುಲಿ ಓಪನ್ ಆಗಿ ಹೇಳ್ಬೇಕಾದ್ರೆ ನನ್ನ ಕ್ಲೈಂಟ್ಸ್ ಹತ್ರ ನನಗೆ ಇರಿಟೇಟ್ ಆಗುತ್ತೆ. ಅಯ್ಯೋ ಮ್ಯಾಮ್ ನಾನು ಫಂಕ್ಷನ್ಗೆ ಹೋದೆ ಅಲ್ಲ, ನಂಗೆ ಆಗಲೇ ತಿಂದ್ಬಿಟ್ಟೆ. ನಿಮಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ತಿಂದಿರ್ತೀರಾ ತಾನೇ? ಅವ್ರು ಏನು ನಿಮ್ಗೆ ಹೇಳಿ ತುರ್ಕಿರಲ್ಲ. ಕ್ಲಿಯರ್? ಲೆಟ್ಸ್ ಸ್ಟಾರ್ಟ್ ಫ್ರೀ ಎಕ್ಸಸೈಸ್. ವಾರ್ಮ್ ಅಪ್ ಎಷ್ಟು ಇಂಪಾರ್ಟೆಂಟೋ ಫ್ರೀ ಎಕ್ಸಸೈಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. Just stretch. Lat stretch. Oblique. Alternate toe touch. Hey, Chucky. ಕೆಳಗಡೆ ಹೋಗಿ ಮಲ್ಕೋಬೇಕಾನೆ. Bend over. Knee hooks. Reverts. Forward. ಸೊ ನೆಕ್ಸ್ಟ್ ಪಾರ್ಟ್ ಕೋರ್ ಆಕ್ಟಿವೇಟರ್ಸ್. ಪ್ರತಿಯೊಂದು ವೇರಿಯೇಷನ್ 20-20 ಕೌಂಟ್ ಮಾಡೋಣ. ಓಕೆ, side crunches, front crunches, high knees, cross high knees, high knees. ನೀವು ಬೇಕಾದ್ರೆ 50 ಬೇಕಾದ್ರೆ ಮಾಡ್ಕೊಳ್ಳಿ. ಸಿಂಪಲ್ ಆಗಿರೋ 3 ಸೆಟ್ಸ್ ಅನ್ಸುತ್ತೆ, ಬಟ್ ಇಟ್ಸ್ ಲೈಕ್ ಮೋರ್ ಎಫೆಕ್ಟಿವ್. ಸೊ ಮೊದಲನೇ ಸೆಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. 10 ಬರ್ಫೀಸ್, 10 ಸ್ಕ್ವಾಟ್, 10 ಪುಷಪ್, 10 ಬ್ಯಾಕ್ ಬಿಡ್ಜಸ್, 100 ಹೈ ನೀಸ್. ನಾನು ಅದಕ್ಕೆ ಕೋರ್ ಕಡಿಮೆ ಮಾಡಿದೆ ಇಲ್ಲಿ, ಬಿಕಾಸ್ ನಾನು ಮತ್ತೆ ಕೋರ್ಗೆ ಜಾಸ್ತಿ ಕೌಂಟ್ ಹಾಕೊಂಡಿದ್ದೀನಿ. ಈ ಥರ 10 ಕಂಟಿನ್ಯೂಸ್ ಆಗಿ ಮಾಡಬೇಕು. 2, 4, 5 ಎಕ್ಸಸೈಸ್ ಇದೆ. ಅದು ಆದಮೇಲೆ ನಿಮ್ಮ ಬ್ರೇಕ್. ನೆಕ್ಸ್ಟ್ 20-20-20, ನೆಕ್ಸ್ಟ್ 30-30-30, ಆ ಥರ 3 ಸೆಟ್ಸ್ ಅಷ್ಟೇ, ಆರಾಮಾಗಿ ಮಾಡ್ಬೋದು. ವಿಲ್ ಡೂ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ಬೋಫಿ. ಸೊ ಬೋಫಿಯಲ್ಲಿ ನಾನು 5 ಅಡ್ವಾನ್ಸ್ ತೋರಿಸ್ತೀನಿ, 5 ಬೇಸಿಕ್ ತೋರಿಸ್ತೀನಿ. ನಿಮ್ಗೆ ಯಾವ ಸೆಟ್ ಆಗುತ್ತೆ ಅದನ್ನು ನೋಡ್ಕೊಂಡು ಮಾಡಿ. ಯಾವ ಕಡೆ ಬಾಸ್ ಇದ್ದಾರೆ ಹೇಳ್ತೇಮ್ಮ. ಸೊ ಇದು ಬೇಸಿಕ್ 2
3 4 5 ಅಡ್ವಾನ್ಸ್ ತೋರಿಸ್ತೀನಿ ಇದು. ಟೋಟಲ್ 10. ನೆಕ್ಸ್ಟ್ ಇಮಿಡಿಯೇಟ್ ಆಗಿ 10 ಸ್ಕ್ವಾಟ್ಸ್. ನೆಕ್ಸ್ಟ್ ಕಾಫ್ ಪುಷಪ್ಸ್. ಪುಷಪ್ಸ್ ಬೇಕಾದ್ರೆ ನೀವು ವಾಲು ಮಾಡ್ಬೋದು, ನಾನು ಯೂಶಲಿ ಇದೇ ಮಾಡ್ತೀನಿ. ಇದು ನೀ ಸಪೋರ್ಟ್. ಟೆನ್ ಬ್ಯಾಕ್ ಬ್ರಿಡ್ಜಸ್. ಫುಲ್ ರೈಸ್ ಮಾಡಬೇಕು. Then last one, high knees, 100. ತುಂಬ ಸುಸ್ತಾದಾಗ ಮೂಗಿಂದ ಬ್ರೀತ್ ಇನ್, ಬಾಯಿಂದ ಬ್ರೀತ್ ಔಟ್ ಮಾಡಿ. $100. ಸೊ ಪ್ಯಾಟರ್ನ್ ನಿಮ್ಗೆ ಅರ್ಥ ಆಗಲಿಲ್ಲ, ಡಿಸ್ಕ್ರಿಪ್ಷನ್ಗೆ ಹೋಗಿ ಚೆಕ್ ಮಾಡಿ, ನಾನು ವರ್ಕೌಟ್ನ ಪೇಸ್ಟ್ ಮಾಡಿರ್ತೀನಿ, ಅದನ್ನು ನೋಡ್ಕೊಂಡು ಮಾಡಿ. ಆ್ಯಂಡ್ ಬಿಗಿನರ್ ಫ್ರೆಂಡ್ಲಿ ಇದೆ, ಆರಾಮಾಗಿ ಮಾಡ್ಬೋದು. ಬರ್ಫೀಸ್ ಒಂದು ಸ್ವಲ್ಪ ಸುಸ್ತಾಗ್ಬೋದು ನಿಮಗೆ, ಬಟ್ ಅದು ನಿಮ್ಮ ಕ್ಯಾಲರೀಸ್ ಬೂಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ಸೊ ಇಷ್ಟ ಆದಮೇಲೆ ಬ್ರೇಕ್ಸ್ ತೊಗೋಬೇಕು, ಅಲ್ಲಿವರೆಗೂ ನೀವು ಬ್ರೇಕ್ಸ್ ತೊಗೋಬಾರ್ದು. ಲಾಸ್ಟ್ ವಿಡಿಯೋಸ್ ನೋಡಿದರೆ ಐ ಥಿಂಕ್ ಹೋಲ್ ಬಾಡಿ ಡ್ರಿಲ್ಸ್ ಇರುತ್ತೆ. ಏನೇನು ಡ್ರಿಲ್ಸು, ಕಾಫ್ ರೈಸ್, ಬ್ರಿಡ್ಜಸ್ ಆ್ಯಂಡ್ ಹೈ ನೀಸ್. ಓಕೆ, ಇದೆಲ್ಲ 20-20 ಕೌಂಟ್. ಸೆಕೆಂಡ್ ಸೆಟ್ ಬಂದು 20-20 ಕೌಂಟ್. ಹೋಲ್ ಬಾಡಿ ಡ್ರಿಲ್ಸ್ ನಾನು 10 ಹೀಗೆ ತೋರಿಸ್ತೀನಿ, 10 ಆ ಕಡೆ ತೋರಿಸ್ತೀನಿ. ಸೊ ಪ್ರಾಪರಾಗಿ ನೋಡಿಕೊಂಡು ಮಾಡಿ, ಓಕೆನಾ. ತುಂಬ ಜನ ಜಾಸ್ತಿ ಬ್ರೇಕ್ಸ್ ತೊಗೊತಿರ್ತೀರ, ಅವಾಯ್ಡ್ ಮಾಡಿ ಅದನ್ನು, ಓಕೆನಾ. We'll start whole body dumbbell drills, 20 count. 1 2 3 ಕೈ ಇದೇ ಥರ ಕರ್ಲ್ ಮಾಡಬೇಕು. 4 5 ಬಾಟಲ್ ಯೂಸ್ ಮಾಡಿ, ಡಂಬಲ್ಸ್ ಇಲ್ಲ ಅಂದರೆ. 6 7 8 9 10. ಆ್ಯಂಡ್ ಈಗ 10 ಫ್ರಂಟಿಂದ ಮಾಡ್ತೀನಿ, ಸೊ ನಿಮಗೆ ಬಾಡಿ ಮೂಮೆಂಟ್ ಗೊತ್ತಾಗುತ್ತೆ ಅಂತ ಅಷ್ಟೆ. 1 2 3 4 5 6 7 8 9 10. ನೆಕ್ಸ್ಟ್ ಕಾಫ್ ರೈಸ್ ಇದೆ 20, ಸೈಡಿಂದ ತೋರಿಸ್ತೀನಿ. 1 ನೀವು ಬೇಕಾದ್ರೆ ವೆಯ್ಟೆಡ್ ಮಾಡಿ, ಅಂದರೆ ಡಂಬಲ್ ಇಟ್ಕೊಂಡು ಮಾಡಿ, ಇಲ್ಲ ಅಂತಂದರೆ ಕೆಳಗಡೆ ಡಂಬಲ್ ಇಟ್ಬಿಟ್ಟು ಹಾಗೆ ಮಾಡಿ. 20 ಕೌಂಟ್. 6 7 8 9 10
12, 13, 14, 15, 16, 17, 20. So next one, back bridges ಇದೆ. ಸೊ ಬ್ಯಾಕ್ ಬಿಡ್ಜಸ್ನ ಬೇಕಾದ್ರೆ ವೆಯ್ಟೆಡ್ ಮಾಡಿ ಇಲ್ಲ ಹಾಗೆ ಮಾಡ್ತೀನಿ. 20 ಕೌಂಟ್. 2, 3, 4, 5, 6, 7, 8, 9, 10, 11, 12, 13, 15, 16, 17, 18, 19, 20. Last one, cross sign is 100. ಯಾವುದೇ ಎಕ್ಸಸೈಸ್ ಮಾಡಬೇಕಾದ್ರೂ ಕರೆಕ್ಟಾಗಿ ಮೇಲ್ಗಡೆ ಕಾಲು ಎತ್ತಿದ್ರೇ ನಿಮ್ಮ ಅಬ್ಡಮನ್ ಸ್ಕ್ವೀಸ್ ಆಗೋದು. ಅರ್ಧ ಮಾಡಿದ್ರೆ ವರ್ಕ್ ಆಗಲ್ಲ. ಒಂದೇ ಸಲ ಮಾಡೋಕ್ಕೆ ಟ್ರೈ ಮಾಡಿ, ಆವಾಗಲೇ ಈ ವರ್ಕೌಟ್ ಮಜಾ. ನೀವು 100 ಕೌಂಟ್ನ ಬಿಟ್ಟು ಮಾಡ್ತೀನಿ ಅಂದರೆ ಫೀಲ್ ಆಗಲ್ಲ. ರೆಕಾರ್ಡ್ ಆಗ್ತಿದೆ ನೋಡೋಣ. ಸೊ ದಿಸ್ ಇಸ್ ಸೆಕೆಂಡ್ ಸೆಟ್. ಸೊ ಸೆಕೆಂಡ್ ಸೆಟ್ಟಲ್ಲಿ 4 ವೇರಿಯೇಷನ್ಸ್ ಇತ್ತು. ಥರ್ಡ್ ಸೆಟ್ಟಲ್ಲೂ ಅಷ್ಟೇ 4 ವೇರಿಯೇಷನ್ಸ್. ನೆಕ್ಸ್ಟು 30 ಸುಮೋ ಸ್ಕ್ವಾಟ್ಸ್, 30 ಟ್ವಿಸ್ಟರ್ಸ್, 30 ಬಿಡ್ಜಸ್, 100 ಹೈ ನೀಸ್, ಆ ಥರ. ಓಕೆ, ಸುಮೋ ಸ್ಕ್ವಾಟ್ಸ್ ಅಂದರೆ ಈ ಥರ ಕಾಲು ಅಗಲ ಇರಬೇಕು. ನೀವು ಡಂಬಲ್ ಹೇಗಾದರೂ ಇಟ್ಕೋಬೋದು, ಹಿಂಗಾದರೂ ಇಟ್ಕೋಬೋದು, ಹಿಂಗಾದರೂ ಇಟ್ಕೋಬೋದು, ಹಿಂಗಾದರೂ ಇಟ್ಕೋಬೋದು. ಓಕೆ, ಇದು ಅಭ್ಯಾಸ ಇಟ್ಕೋತೀನಿ. 30 ಕೌಂಟ್ ಸ್ಲೋ ಮಾಡಬೇಕು, ಕೆಳಗಡೆ ಹೋಗಿ ಇರಬೇಕು. ಟೆನ್, 5 ಸ್ವಲ್ಪ ಪೇನ್ ಬರುತ್ತೆ, ಕಾಮನ್. ಪುಷ್ ಮಾಡಿ. 20, 25, 26, 27, 28, 29, 30. ಟ್ವಿಸ್ಟರ್ಸ್ ಇದನ್ನು ಅಷ್ಟೇ ನೀವು ವಿತೌಟ್ ಡಂಬಲ್ಸ್ ಮಾಡ್ಬೋದು, ಕೈ ಲಾಕ್ ಮಾಡಿಕೊಂಡು. ನಾನು ಹೆಂಗೋ ಡಂಬಲ್ಸ್ ಯೂಸ್ ಮಾಡಿ ಮಾಡ್ತೀನಿ. 30, ಸೊಂಟ ಮಾತ್ರ ಟರ್ನ್ ಆಗಬೇಕು, ಫುಲ್ ಬಾಡಿ ಎಲ್ಲ ಟರ್ನ್ ಆಗಬಾರ್ದು. ನೆಕ್ಸ್ಟ್ ಬ್ಯಾಕ್ ಬಿಡ್ಜಸ್ 30, ಟೆನ್, 15, 20. ಸ್ವಲ್ಪ ಪೇನ್ ಬರುತ್ತೆ, ಕಂಟಿನ್ಯೂ ಮಾಡಿ. 25, 30.
ಲಾಸ್ಟ್ ಒನ್ ಹೈ ನೀಸ್ 100 reps. ನೀವು ಮಲ್ಕೊಳ್ಳಿ 3 30 40 50. I mean to say 100. ಸೊ ನೀವು ಯೂಶಲ್ ಆಗಿ ನೀವು 1 2 3 4 ಅಂತ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ನಾನು 1 2 3 2 ಕಾಲ್ ಮಾಡಿದ್ರೆ 1 ಕೌಂಟ್ ಮಾಡ್ತೀನಿ. ಸೊ ಟೋಟಲ್ 100. ಐ ಥಿಂಕ್ ಐ ಥಾಟ್ ಬರೀ 3 ಸೆಟ್ಸ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಕ್ರಾಸ್ ಐನೀಸ್ ಹೆಂಗೆ ಮಾಡಿಬಿಟ್ಟು 4 ಸೆಟ್ಸಲ್ಲಿ ಫಿನಿಶ್ ಮಾಡೋಣ. ಓಕೆನಾ? ಸೊ 4th ಸೆಟ್ ಹೋಲ್ಡಿಂಗ್ ಸ್ಕ್ವಾಟ್ಸ್, ಸೈಡ್ ಕ್ರಂಚಸ್, ಸೈಡ್ ಬೆಂಡ್ಸ್ ಮತ್ತು 100 ಹೈನೀಸ್. ಓಕೆ, ಇದು ಜಾಸ್ತಿ ಸೈಡಿಗೆ ಬಿಡುತ್ತೆ ಲೋವರ್ ಬಾಡಿ ಜೊತೆಗೆ. ಹೋಲ್ಡಿಂಗ್ ಸ್ಕ್ವಾಟ್ಸ್ ಐ ಹೋಪ್ ನಿಮಗೆಲ್ಲ ಗೊತ್ತಿರುತ್ತೆ, ಈ ಥರ ಹೋಲ್ಡ್ ಮಾಡೋದು. ಐ ಡೋಂಟ್ ಥಿಂಕ್ ಕಾಣಿಸ್ತಾ ಇದೆಯಾ ಅಂತ ನೋಡ್ತೀನಿ ರೀ. ಓಕೆ, ಕಾಣಿಸುತ್ತೆ ಆರಾಮಾಗಿ. ಓಕೆ, 40 40 40 ಎಲ್ಲ ಕೌಂಟು. ಓಕೆನಾ? ಐ ಥಿಂಕ್ ಇಲ್ಲೇ ಮಾಡ್ಬೋದು ನಾನು, ಅಲ್ಲೋದ್ರೆ ಜಾರುತ್ತೆ ಅನ್ಸುತ್ತೆ. ಜಾರುತ್ತೆ. ಒಂದು ನಿಮಿಷ, ಇವಾಗ ಬಾಸಿಗೆ ಬೇರೆ ಡಿಸ್ಟರ್ಬ್ ಆಗುತ್ತೆ ಈಗ ನಾನು ಯಾವ್ದಾದ್ರು ಮೂವ್ ಮಾಡಿದ್ರೆ. ಆ್ಯಂಡ್ ಮಧ್ಯ ಮಧ್ಯ ಸಿಪ್ ಬೈ ಸಿಪ್ ನೀರು ಕುಡೀರಿ, ಜಾಸ್ತಿ ಒಂದೇ ಸಲ ಕುಡಿಯೋದು ಹತ್ರ ಮಾಡಬಾರ್ದು. ಓಕೆ, ವಿಲ್ ಸ್ಟಾರ್ಟ್ ವಿತ್ 40 seconds. ಕಮ್ ಆನ್, ಪೊಸಿಷನ್ 3 2 1 ಹೋಲ್ಡ್. ನೀವು ಬೇಕಾದ್ರೆ ವೆಯ್ಟೆಡ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಇಳಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾರಾದರೂ ಒಬ್ರು ಇದ್ದರೆ ಇಸ್ಕೊತಾರೆ, ಇಲ್ಲಾಂದರೆ ಎದೊಳ್ಬೇಕಾದ್ರೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಮಾಡಲಿಲ್ಲ ನಾನು. 40 seconds ಅಲ್ವಾ? ಸೊ ವಿ ಡನ್ ವಿತ್ 15 seconds. ಕಮ್ ಆನ್, ಪುಷ್ ಯೋರ್ ಸೆಲ್ಫ್. ನನ್ನ ಜೊತೆ ಮಾಡೋರ್ಗಿದು 20 seconds. ಡನ್. ಇನ್ನು 20 seconds ಇದೆ. $30 seconds ಡನ್. ಆದಷ್ಟು ನಿಮ್ಗೆ ಪೇಯ್ನ್ ಬರಬೇಕಾದ್ರೆ ಬ್ಯಾಕ್ ಮೇಲೆ ಪ್ರೆಷರ್ ಹಾಕಿ, ಹಿಂಗೆ ಹೊರ್ಕೊಳ್ಳೋ ಥರ. ಸೊ ಆವಾಗ ನಿಮಗೆ ಪೇಯ್ನ್ ಕಡಿಮೆ ಅನಿಸುತ್ತೆ. ರಿಲ್ಯಾಕ್ಸ್. ನೆಕ್ಸ್ಟ್ 40 ಸೈಡ್ ಕ್ರಂಚಸ್. Total 40. 6 8 9 14 16 17 18 19 20. ನೆಕ್ಸ್ಟ್ ಸೈಡ್ ಬೈಸ್ ನಾನು ವೇಟೆಡ್ ಅಲ್ಲಿ ಮಾಡ್ತೀನಿ. ಇದನ್ನು ಹಾಬ್ಲಿಕ್ ಅಂತ ಕೂಡ ಅಂತಾರೆ. ಫಾರ್ಟಿ ಮಾಡಬೇಕು. ನಾನು ಸಿಂಗಲ್ ಹಾಕೊಳ್ಳೋದ್ರಿಂದ 20 ಅಂದರೆ 40 ಆಗುತ್ತೆ. ಸೊ ನೀವು 40 ಮಾಡಿ, ನಿಮ್ಮ ಕೌಂಟ್ ಯಾವ ಥರ ಆಗುತ್ತೋ ಆ ಥರ. ಲಾಸ್ಟ್ ಒನ್ 100 ಕ್ರಾಸ್ ಹೈನೀಸ್.
ಸೊ ಇಲ್ಲಿ ಇವತ್ತಿನ ವರ್ಕೌಟ್ ಮುಗೀತು. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಯೂಶ್ವಲಿ ನಾನು ಲೈಕ್ ನಮ್ಮ ಪ್ಯಾಟ್ರನಲ್ಲಿ ನಾವು ಯಾವತ್ತೂ ಸ್ಟ್ರೆಚಸ್ನ ಅದನ್ನೆಲ್ಲ ಮಾಡಿಸಲ್ಲ, ಬಿಕಾಸ್ ನಮ್ಮ ಬಾಡಿ ಅದ್ರ ಫೀಲ್ ಆಗಲಿ ಅಂತ. ಬಟ್ ನನಗೆ ಲಾಂಗ್ ಟರ್ಮ್ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದ್ರಿಂದ ಆ್ಯಂಡ್ ರೆಗ್ಯುಲರಾಗಿ ನಾವೆಲ್ಲ ಫೋನ್ ಯೂಸ್ ಮಾಡೋದ್ರಿಂದ ಆಬ್ವಿಯಸ್ಲಿ ನೆಕ್ ಮಸಲ್ಸ್ ನಮಗೆ ವೀಕ್ ಇರುತ್ತೆ. ಆ್ಯಂಡ್ ನೆಕ್ಕಿಗೆ ನಾವು ಯಾವುದೇ ಎಕ್ಸಸೈಸೇ ಮಾಡಲ್ಲ, ಅದೇ ಫ್ರೀ ಎಕ್ಸಸೈಸಲ್ಲಿ ರೊಟೇಷನ್ ಮಾಡ್ತೀವಲ್ಲ ಅದು ಮಾತ್ರ. ಇಟ್ಸ್ ಓಕೆ, ವಾಚ್ ಮುಗ್ನೆ. ಓಕೆ, ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಪ್ರತಿ ವರ್ಕೌಟು ಆದಮೇಲೆ ಕೆಲವೊಂದು ಎಕ್ಸಸೈಸ್ನ ಫಾಲೋ ಮಾಡ್ತೀನಿ. ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ, ಇವಾಗ ನೀವು ಮಾಡ್ಕೋಬೋದು. ಅಗೇನ್ ಕಂಪ್ಲೀಟ್ ಬೆಂಡ್ ಮಾಡಿ ಡೈಲಿ ಮಾಡ್ಬೇಕು ಇವೆಲ್ಲ. ನಿಮ್ಗೆ ಕತ್ತು ನೋವು ಬರ್ತಾಯಿದೆ ಅಂತ, ಸೊಂಟ ನೋವು ಬರ್ತಾಯಿದ್ರೆ ಒಂದಿನಕ್ಕೆ ಮಾಡಿದ್ರೆ ಯಾವುದು ವರ್ಕ್ ಆಗಲ್ಲ, ಸ್ವಲ್ಪ ದಿನ ಪೇಯ್ನು ಬರ್ಬೋದು. ಟೋಟಲ್ 10 ಕೌಂಟ್ ಮಾಡ್ತಿದ್ದೀನಿ. ಆ್ಯಂಡ್ ಸೈಡ್ ನಾವು ಕಂಪ್ಲೀಟ್ ನಿಮ್ಮ ಮಸಲ್ಸ್ ಫೀಲ್ ಆಗಬೇಕು, ಹಂಗಂತ ಜಾಸ್ತಿ ಸ್ಟ್ರೆಸ್ಸು ಮಾಡಬಾರ್ದು. ಬಿಕಾಸ್ ನಾವು ಯಾರೂ ನೆಕ್ಕಿಗೆ ವರ್ಕೌಟೇ ಮಾಡಲ್ಲ. ಇವಾಗ ನೋಡ್ಬೇಕು ನಮ್ಮ ಲೈಫ್ ಸ್ಟೈಲೆಲ್ಲ ಹೇಗಿದೆ ಅಂತ ಅಂದರೆ, ಲ್ಯಾಪ್ಟಾಪು, ಮೊಬೈಲ್, ಇಲ್ಲ ಟಿ ವಿ. ಅಲ್ಲಿ ಟಿ ವಿನೂ ಐ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಕತ್ನೋ ಬರುತ್ತೆ ಅಲ್ಲ, ಅದಕ್ಕೆ. ಆ್ಯಂಡ್ ದೆನ್ ಸೈಡ್ ನಿಮ್ಗೆ ಅವಾಗ ಈ ಥರ ಮಾಡಿದಾಗ ಇಲ್ಲಿರೋ ಮಸಲ್ಸ್ ಆಕ್ಟಿವೇಟ್ ಆಗೋದು ಗೊತ್ತಾಗುತ್ತೆ. ಈ ಕತ್ತು ನೋವು ಬಂದರೆ ಕಂಪ್ಲೀಟ್ ಶೋಲ್ಡರ್ ಇದೆಲ್ಲ, ಅದಕ್ಕೆಲ್ಲ ನರ್ವ್ಸ್ ಕನೆಕ್ಟೆಡ್ ಅಲ್ವಾ ನಮ್ಮದು ಕತ್ತಿಂದ ಎಲ್ಲ. ಸೊ ಅದೆಲ್ಲ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಕ್ಯಾಪ್ಸು, ಈ ಶೋಲ್ಡರ್ ಕಟ್ಸೆಲ್ಲ. ಸೊ ಆದಷ್ಟು ನೀವು ಲ್ಯಾಪ್ಟಾಪ್, ಮೊಬೈಲ್ ರೆಗ್ಯುಲರಾಗಿ ಹಿಂಗೆ ಬೆಂಡ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ ಅಂದರೆ ಹಿಂಗೆ ಮಾಡ್ಕೊಂಡು ಯೂಸ್ ಮಾಡಿ, ಇದು ನನ್ನ ಸಜೆಷನ್. ಬಿಕಾಸ್ ನಾನು ರೆಗ್ಯುಲರ್ ಕಾರ್ಪೊರೇಟಲ್ಲಿ ಇದ್ದು ಅಲ್ಲಿ ಕೆಲಸ ಮಾಡಿ ನನಗೆ ಗೊತ್ತು ನನ್ನ ಮಸಲ್ಸ್ ಎಷ್ಟು ವೀಕ್ ಇದೆ ಅಂತ. ಸೊ ಓಕೆ, ನಿಮ್ಗೆ ಹೇಳ್ತಾ ಮಾಡ್ತಾ ಹೋದೆ. ಆ್ಯಂಡ್ ದೆನ್ ಇದು ಸೈಡಿಂದ ತೋರಿಸಿದ್ರೆ ಇದಾಗುತ್ತೆ. ಹಿಂಗೆ ಅಂದರೆ ನಿಮ್ಮ ನೆಕ್ಕು ಪುಷ್ ಮಾಡ್ತಿರ್ಬೇಕು, ನಿಮ್ಮ ಕೈಯಿಂದನೂ ಅಲ್ಲೇ ಇರಬೇಕು. ಅವಾಗ ನಿಮ್ಗೆ ನೋಡ್ಬೋದು ಇದೆಲ್ಲ ಕಂಪ್ಲೀಟ್ ಸ್ಕ್ವೀಸ್ ಆಗುತ್ತೆ. ಇದು ನಿಮ್ಮ ಸ್ಟ್ರೆಂತ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೆನ್ ಇದು ನಾನು ಶೋಲ್ಡರ್ಗೆ ಮಾಡ್ತೀನಿ. ಅಂದರೆ ಶೋಲ್ಡರ್ ಬ್ಲೇಡ್ಸ್ ಇದೆಯಲ್ಲ, ಅದು ಕೂಡ ಅಷ್ಟೇ ನಾವು ಕೈ ಹಾಗೆ ಇಟ್ಕೊಂಡು ವರ್ಕ್ ಮಾಡೋದು, ಆ ಥರ ಎಲ್ಲ ಮಾಡ್ತೀವಲ್ವಾ. ಸೇಮ್ ದಿಸ್ ಸೈಡ್. ವರ್ಕೌಟ್ ಆಗಿದ ತಕ್ಷಣ ಮಾಡ್ಬೇಕಂತ ಏನಿಲ್ಲ. ನಾನು ಯೂಶ್ವಲಿ ಏನು ಮಾಡ್ತೀನಿ ಗೊತ್ತಾ, ಮರ್ತೋಗ್ಬಿಡ್ತೀನಿ. ಅದಕ್ಕೆ ನಾನು ವರ್ಕೌಟ್ ಆಗಿದ ತಕ್ಷಣ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನೀವು ಸಾಯಂಕಾಲ ಫ್ರೀ ಆದಾಗ ಮಾಡ್ತೀನಿ, ಅದು ಓಕೆ. ಸೊ ಇದು ಚೈಲ್ಡ್ ಪೋಸ್ ಕಂಪ್ಲೀಟ್ ನಿಮ್ಮ ಶೋಲ್ಡರ್ನ ಪುಲ್ ಮಾಡುತ್ತೆ. ಆ್ಯಂಡ್ ದೆನ್ ದಿಸ್ ಇಸ್ ಫಾರ್ ಬ್ಯಾಕ್ ಕೋಬ್ರಾ, ಕಂಪ್ಲೀಟ್ ಬ್ಯಾಕ್ ಸ್ಕ್ವೀಸ್. ಕೂತಿ ಟಿ ವಿ ನೋಡೋದು, ಮೊಬೈಲ್ ನೋಡೋದು ಮಾಡಿ ನಿಮ್ಮ ಮಸಲ್ಸ್ ಎಲ್ಲ ವೀಕ್ ಆಗ್ಬಿಟ್ಟಿರುತ್ತೆ. ಯು ಫೀಲ್ ರಿಲೀಫ್ ಈ ಥರ ಮಾಡಿದಾಗ. ಸ್ಟಾರ್ಟಿಂಗಲ್ಲಿ ಜಾಸ್ತಿ ಕೌಂಟ್ ಮಾಡಿಬಿಡಿ, 5-10 ಈಸ್ ಮೋರ್ ದೆನ್ ಆಫ್. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಅವಾಗ ಚೇಂಜ್ ಮಾಡ್ಕೊತಾ ಹೋಗಿ. ಆ್ಯಂಡ್ ದೆನ್ ಕ್ಯಾಟ್ ಕ್ಯಾಮಲ್. ಯೂಶ್ವಲಿ ಇದನ್ನು ಫಾಲೋ ಮಾಡ್ತೀನಿ. ಇನ್ನೊಂದೆರಡು ವೇರಿಯೇಷನ್ಸ್ ಮಾಡ್ತೀನಿ ಅಕಾರ್ಡಿಂಗ್ ಟು ಬಾಡಿ ಕಂಡೀಷನ್ಸ್. ಓಕೆ, ಇದು ನಮ್ಮ ಇವತ್ತಿನ ಫ್ಯಾಟ್ ಲಾಸ್ ಸೆಷನ್. ನಿಮಗೆಲ್ಲ ನನ್ನ ಫ್ಯಾಟ್ ಲಾಸ್ ಸೆಷನ್ ಇಷ್ಟ ಆಗ್ತಿದೆ ಅನ್ಕೊಂತೀನಿ, ಬಿಕಾಸ್ ನನ್ನ ಯೂಟ್ಯೂಬಲ್ಲಿ ಜಾಸ್ತಿ ವ್ಯೂಸ್ ಹೋಗ್ತಾ ಇರೋದೆ ಇಂಥ ವೀಡಿಯೋಸ್. ಸೊ ಐ ಹೋಪ್ ನೀವು ಕೂಡ ಟ್ರೈ ಮಾಡ್ತಿದ್ದೀರಾ, ಸುಮ್ಮನೆ ಅಂತೂ ನೋಡ್ತಿಲ್ಲ ಅಂತ. ಮಿಸ್ ಮಾಡದೆ ಮಾಡಿ, ಎಂಗೇಜಿಂಗ್ ಆಗಿರಿ. ಆ್ಯಂಡ್ ಮದುವೆ ಬಗ್ಗೆ ಹೇಳಿದೆ ಅಲ್ವಾ, ಸೊ ಮದುವೆ ಊಟ, ಗುರುಪ್ರವೇಶ ಊಟ, ಅವ್ರ ಬರ್ಡೇ ಇವ್ರ ಬರ್ಡೇ ಬಿಟ್ಟು ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ ವರ್ಷಕ್ಕೆ. ದಟ್ ಈಸ್ ಮೋರ್ ದೆನ್ ಎನಫ್. ಆ್ಯಂಡ್ ನೀವು ಯಾವ್ದು ಜರ್ನಿ ಮಾಡ್ತಿದ್ದೀರಾ ಅಂತಂದರೆ ರೆಸ್ಪೆಕ್ಟ್ ಮಾಡಿ. ಹಿಂಗೆ ಈಗ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ, ಇಲ್ಲ ಅಂತಂದರೆ ಮಂಡೆ ತಿನ್ನಲ್ಲ, ಆ ಥರ ಎಷ್ಟು ದೇವ್ರ ಮೇಲೆ ಭಯ ಭಕ್ತಿ ಇರುತ್ತೆ ಅಲ್ವಾ. ಸಿ
ನಮ್ಮ ಬಾಡಿ ದೇವ್ರು ನಮ್ಗೆ ಕೊಟ್ಟಿರೋ ವರ, ಅದನ್ನು ನೀವು ಕಾಪಾಡ್ಕೊತಾ ಹೋದರೆ ಅದು ನಿಮ್ಮನ್ನ ಒಂದು ಟೈಮಲ್ಲಿ ಕಾಪಾಡುತ್ತೆ. ನೀವು ಅದನ್ನೇ ಕೆಡಿಸ್ತಾ ಹೋದ್ರೆ ಈಗಲೇ ಅದು ನಿಮ್ಮನ್ನ ಕೆಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ನಿಮ್ಮನ್ನ ಕೆಡಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ಕಂಟ್ರೋಲ್ ಮಾಡೋ ಕೆಪಾಸಿಟಿನೇ ಇರಲ್ಲ. ದಿಸ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಲೈಕ್ ನೌ ಡೇಸ್ ನಾನು ಸುತ್ತಮುತ್ತ ನೋಡ್ತಿರೋದು. ಸೊ ರೆಸ್ಪೆಕ್ಟ್ ಯುವರ್ ಬಾಡಿ. ನೀವು ದೇವ್ರನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ತೀರಾ, ನಿಮ್ಮ ಬಾಡಿನೂ ಕೂಡ ರೆಸ್ಪೆಕ್ಟ್ ಮಾಡಿ. ಅದೊಂದೇ ನಿಮ್ಮ ಹತ್ರ ಕೊನೆವರೆಗೂ ಇರೋದು. ಯಾರು ಇರ್ತಾರೋ ಯಾರು ಇರಲ್ವೋ, ನಿಮ್ಮ ಬಟ್ಟೆ ಇರುತ್ತೆ ಏನಿರುತ್ತೆ ಇಲ್ಲ ಗೊತ್ತಿಲ್ಲ, ನೀವು ಬರಬೇಕಾದ್ರೂ ನಿಮ್ಮ ಬಾಡಿನೇ ತೊಗೊಬೋದು, ಹೋಗ್ಬೇಕಾದ್ರೂ ಅದರಲ್ಲಿರೋ ಹೆಲ್ತ್ನ ಕಾಪಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸಿ ಯು ಗೈಸ್ ಇನ್ ಅನದರ್ ವಿಡಿಯೋ. ಬಾಯ್. ಆ್ಯಂಡ್ ನಿಮ್ಗೆ ಏನೋ ಫ್ಯಾಟ್ ಲಾಸ್ ಜರ್ನಿ ಬಗ್ಗೆ ಏನು ಮಾಡ್ತಿದ್ದೀನಿ, ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ವೀಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ, ನೋಡೋಣ ನೆಕ್ಸ್ಟ್ ಟೈಮ್ ಮಾಡಿಬಿಟ್ಟು ಹಾಕ್ತೀನಿ ನಾನು ಯಾವ ಥರ ಕಂಪ್ಲೀಟ್ ಡೇನ ಪ್ಲಾನ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ. ಓಕೆ, ಬಾಯ್.